ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಗುಲ್ಬರ್ಗಾ ಡಿಸ್ಟಿಕ್ ಚಿಂಚೋಳ್ ತಾಲೂಕಿನ TMC ಸದಸ್ಯರನ್ನು. ಅವರು ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದುಕೊಂಡು ಒಂದು ರಾಜಕೀಯ ಜೀವನಕ್ಕೆ ಜನಸೇವೆ ಸಲ್ಲಿಸುವುದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶ್ಯಾಮರಾವ್ ಕುರ್ವಿ ಅಂತ ಹೇಳಿ. ಶ್ಯಾಮರಾವ್ ಕುರ್ವಿ ಅಂತ ಹೇಳಿ. ಸರ್, ಈಗ ಎಷ್ಟನೇ ವಾರ್ಡಿಂದ ಈಗ ಆಯ್ಕೆ ಆಗಿರುವಂತ ಸರ್? ಈಗ ನಾವು ಚಿಂಚೋಳಿ ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 7ರಿಂದ ಆಯ್ಕೆ ಆಗಿದೆ. 7ರಿಂದ ಆಯ್ಕೆ ಆಗಿರೋ. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಏನ್ರಿ ಎಲ್ಲ ಸರಿ ಅನ್ನಿಸ್ತದೆ. ನಾವು ಮೊದಲಿಂದಲೂ ಜನಸೇವೆ ಮಾಡ್ಕೊತ ಬಂದಿದ್ದೇವೆ. ಇದೇ ನಮ್ಗೆ ಈಸಿ ಅನ್ನಿಸ್ತದೆ. ಸರ್, ಈಗ ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ವಿಜೇತರಾದಂತ ಸರ್? ಈಗ ಸುಮಾರು 172 ಮತಗಳ ಅಂತರದಿಂದ ನಾನು ವಿಜೇತರಾಗಿದ್ದೆ. ಒಟ್ಟು ಮತ ಸರ್ ನೀವು ಪಡೆದಂತದ್ದು? ಒಟ್ಟು ಮತ 172. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಈಗ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು. ಸರ್, ನಿಮ್ಮ ಅವಧಿ ಈಗ ತಾನೇ ಶುರುವಾಗಿರುವಂತ ಸರ್, ಅದು ಈಗ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರುವಂತದ್ದು ಸರ್ ಈಗ ನೀವು. ಹಾಗಾಗಿ ನೀವು ಈ ಒಂದು ಅವಧಿಯಲ್ಲಿ ಯಾವ ರೀತಿ ಇಡೀ ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವ ರೀತಿ ಈಗ ಒಂದು ಜನಸೇವೆನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂತದ್ದು? ನಾವು ನೋಡಿ, ಜನರಿಗೆ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಮಾಡೋದು, ಈ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಿಸೋದು, ಯಾವುದೇ ಒಂದು ಕಸ ಅದು ಏನು ಪಟ್ಟಣದಲ್ಲಿ ಬೀಳೋದ ಹಾಗೆ ನೋಡ್ಕೊಳ್ಬೋದು. ಮತ್ತು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಿಂದ ಮಾಡ್ತಿದ್ದೀವಿ. ಆಯಿತು, ವಿದ್ಯುತ್ ದೀಪಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನಿತರ ಏನು ಸೌಲಭ್ಯ ಪಟ್ಟಣ ಪಂಚಾಯತ್ ವತಿಯಿಂದ ಬರ್ತಾವೋ ಅವು ಜನರಿಗೆ ನಾವು ಮುಟ್ಟಿಸೋಂಥ ಕಾರ್ಯಕ್ರಮ ಮಾಡ್ತೀವಿ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿತ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು, ಅಥವಾ ಈಗ ನಿಮ್ಮ ಹಿರಿಕರಾದಂಥ ತಂದೆ ತಾಯಿ ಸಹೋದರರಾದರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಈಗ ಮೊದಲು ನಮ್ಮ ಸೋದರರು ಪಟ್ಟಣ ಪಂಚಾಯತಿಯ ಮಂಡಲ್ ಪಂಚಾಯತಿಯ ಸದಸ್ಯರಾಗಿದ್ದು, ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡಿದ್ರು. ಮತ್ತು KJP ಇಂದ ಜಿಲ್ಲಾ ಪಂಚಾಯತ್ ಸ್ಪರ್ಧಿಸಿದ್ರು. ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡ್ರು. ಅವರು ನಂತರ ಅವ್ರಿಗೆ ಒಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿದ್ದರು. ಅವರು ಬಿಟ್ಟ ನಂತರ ನಾನು ರಾಜಕೀಯ ಮುಂದುವರ್ಸ್ಕೊಂಡು ಹೋಗ್ತೇನೆ. ಈಗ ಏನ್ ಅನ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಸರ್? ಈಗ ಜನಸೇವೆ ಮಾಡೋದಕ್ಕೋಸ್ಕರ ಬಂದಿರುವಂಥದ್ದು ಜನಸೇವೆ. ಸರ್, ಈಗ ನಿಮ್ಮ ಅಂದಾಜು ಇಡೀ ನಿಮ್ಮ ಈ ಒಂದು ತಾಲೂಕಾ ವ್ಯಾಪ್ತಿಯಲ್ಲಿ ಅಂದಾಜು ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ಸುಮಾರು ಒಂದು 60-70% ನಮ್ಮ ಎಲ್ಲ ಪಟ್ಟಣದಲ್ಲಿ ಕಾಮಗಾರಿಗಳು ಮುಗಿತಾ ಬಂದಿವೆ. ನೋಡಿದ್ರಲ್ಲ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡದಂತ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಯಾವ ರೀತಿ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರುವಂಥದ್ದು ಅಂತ. ಅವರು ಮುಖ್ಯವಾಗಿ ಒಂದು ಕುಡಿಯುವ ನೀರಿನ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆ ಜನತೆಗೆ ನಿಮಗಾಗಿ ಇನ್ನಷ್ಟು ಒಂದು ಅನುಕೂಲತೆಗಳನ್ನು ಮಾಡಬೇಕು ಅಂದ್ಕೊಂಡು ಬಂದಿರುವಂಥದ್ದು. ಅವರು ಸಂಪೂರ್ಣ ಒಂದು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದು ಈ ರಾಜಕೀಯ ಜೀವನದಲ್ಲಿ ಒಂದು ಆ ಜನತೆಗೆ ತಮ್ಮ ಸೇವೆಯನ್ನು ಉಡುಪಾಗಿಟ್ಕೊಂಡು ಬಂದಿರುವಂಥದ್ದು. ಸರ್, ಈಗ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲೇ ಆಗುವಂಥ ಹಲವಾರು ಕೆಲಸ ಕಾರ್ಯಗಳು ಇರುತ್ತದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಕನಸೇನಾದ್ರೂ ಕಂಡಿರೋದು ಉಂಟಾ ಸರ್? ಈಗ ಹೌದು, ಬಹಳಷ್ಟು ಕನಸುಗಳು ಕಂಡಿದ್ದೀವಿ. ಇಲ್ಲಿ ಸ್ಲಮ್ ಏರಿಯಾದಾಗ ಇರುವಂತ ಜನರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಸರ್ಕಾರದಿಂದ ಬಂದಂತ ಸೌಲಭ್ಯಗಳು ಅವರಿಗೆ ಮನೆ ಮುಟ್ಟುವಾಗೆ ಮಾಡಬೇಕು ಅನ್ನೋ ಒಂದು ಕನಸು ಬಹಳಷ್ಟಿದೆ ನಮ್ಮ. ಬೇರೆ ಇನ್ನಿತರ ಜನರಿಗೆ ಅವು ಉದ್ಯೋಗ ಅಲ್ಲಿ ಆಯಿತು, ತರಬೇತಿ ಕೇಂದ್ರದ ಹೊಲಿಗೆ ಕೇಂದ್ರ ಮತ್ತು ಈ ಟ್ರೈನಿಂಗ್ ಮೆಕ್ಯಾನಿಕಲ್, ಅವ್ರಿಗೆ ಕೂಡ ವಿದ್ಯಾರ್ಥಿಗಳಿಗೆ ಡ್ರೈವಿಂಗ್ ಸ್ಕೂಲ್ದು ಆದಷ್ಟು ನಮ್ಮ ಪಟ್ಟಣ ಪಂಚಾಯತಿಯಿಂದ ಅವರಿಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅನುಕೂಲ ಮಾಡಿಕೊಡ್ಬೇಕು ಅಂತ. ಸರ್, ಈಗ ಜನತೆಗೆ ಇನ್ನಿತರ ಈಗ ಜನತೆಗಳಿಗೆ ನಿಮ್ಮ ಈಗ ಒಂದು APL ಕಾರ್ಡ್ಗಳಾಗಿರ್ಬೋದು ಅಥವಾ ಅವರು ಒಂದು ಏನು ವಾಸ ದೃಢೀಕರಣ ಪತ್ರಗಳ ಈ ರೀತಿ ಒಂದು ಜನಸೇವೆಗಳನ್ನೆಲ್ಲ ಯಾವ ರೀತಿ ಈಗ ನೀವು ಮಾಡ್ತಾ ಬಂದಿರುವಂಥದ್ದು ಸರ್? ಈಗ ಆಲ್ರೆಡಿ ನಾವು ಬಡ ಜನರ ಮನೆಗೆ ಯಾರು ರೇಷನ್ ಕಾರ್ಡ್ ಇಲ್ಲ ಅಂಥವ್ರಿಗೆ ನಾವು ರೇಷನ್ ಕಾರ್ಡ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಯಿತು, ಆಧಾರ್ ಕಾರ್ಡ್ ಕೂಡ ಮನೆಗೆ ಹೋಗಿ ಹೇಳಿ ನೀವು ಫೋಟೋ ತೆಗೆಸ್ಕೊರಿ, ನಿಮ್ಮ ಪ್ರತಿಯೊಬ್ಬರಿಗೆ ಆಧಾರ್ ಕಾರ್ಡ್ ಇರಲೇಬೇಕು ಅಂತ ಒಂದು ಕಡ್ಡಾಯ ವಿಷಯ ಕೂಡ ಅವರಿಗೆ ಹೇಳಿದ್ದೀವಿ. ಮತ್ತು ಇನ್ನು ಬೇರೆ ಏನು ಸೌಲಭ್ಯ ಇದ್ರೂ ಮಾಡಿಸ್ಕೊಡ್ತಿದ್ವಿ. ಸರ್, ಈಗ ಇಡೀ ನಿಮ್ಮ ಒಂದು ಈ ತಾಲೂಕಿನ ವ್ಯಾಪ್ತಿಗೆ ನೀವು ಎಲ್ಲ ಒಂದು ಜನಸೇವೆ ಮಾಡ್ತಾ ಬಂದಿರುವಂಥದ್ದು. ಈಗ ನಿಮ್ಮ ಈ ಒಂದು 7ನೇ ವಾರ್ಡ್ನಲ್ಲಿ ಈಗ ಯಾವುದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಈಗ ಈ ವಾರ್ಡ್ನಲ್ಲಿ ನೀವು ನೀಡಬೇಕು ಅಂತ ಅನ್ಕೊಂಡಿರುವಂಥದ್ದು ಸರ್? ಈಗ ಇಲ್ಲಿ
ಬಹಳಷ್ಟು ಜನರಿಗೆ ಮನೆ ಇಲ್ಲ. ಸರ್ಕಾರದಿಂದ ಬರುವಂಥ ಒಂದು ಸ್ಲಮ್ ಏರಿಯಾದ ಮನೆಗಳು ಅವ್ರಿಗೆ ಕೊಡಿಸ್ಬೇಕು. ಆಯಿತು, ನಿವೇಶನಗಳ ಜಾಗ ಕೂಡ ಅವರಿಗೆ ಕೊಡಿಸ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ ಇರುವಂತದ್ದು. ಈಗ ಸರ್ ನಿಮ್ಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರ ಇದಾರ ಸರ್ ಈಗ? ಗುರುಗಳು ಇದ್ದಾರೆ. ಮೊದಲು ನಾವು ಜನತಾ ಪಕ್ಷದಿಂದ ಬಂದವರು. ನಾವು ವೈಜನಾಥ್ ಪಾಟೀಲ್ ಅವರು ನಮ್ಮ ರಾಜಕೀಯ ಗುರು ಅಂತ ನಾನು ಹೇಳ್ಬೋದು. ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಅವರಿಗೆ ನಮ್ಮನ್ನು ಈ ಒಂದು ರಾಜಕೀಯ ಜೀವನದಲ್ಲಿ ಬೆಳೆಸಿ ಒಂದು ಒಳ್ಳೆಯ ಸೇವೆ ಮಾಡ್ಲಕ್ಕ ಕಲ್ಪಿತಂತ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಸರಿ, ಒಂದು ಅದೇ ರೀತಿ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ಯಾವ್ದಾರ ನಿಮ್ಮ ನೀವು ಗುರುತಿಸ್ಕೊಂಡಿದ್ದೀರಾ ಸರ್ ಈಗ? ಹೌದ್ರಿ, 20 ವರ್ಷದಿಂದ ನಾನು ಒಂದು ಕಲಾವಿದರ ಸಂಘ ಅಂಥೇಳಿ ಒಂದು ರಿಜಿಸ್ಟರ್ ಬಾಡಿ ಮಾಡಿಕೊಂಡು ತಾಲೂಕಿನ ಆಯ್ದ ಕಲಾವಿದರದ ಒಂದು ಸಂಘ ನಡೆಸ್ಕೊಂಡು ಹೋಗ್ತೀನಿ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಾವು ನಾಟಕ ಮಾಡ್ತಿದ್ದೀವಿ. ಪ್ರತಿಯೊಂದು ಹಳ್ಳಿದಾಗ ಇರುವಂಥ ಒಬ್ಬ ಕಲಾವಿದನಿಗೆ ಗುರುತಿಸಿ ಈ ನಮ್ಮ ಸಂಘದಾಗ ಕರೆದುಕೊಂಡು ಬಂದು ಅವ್ರಿಗೆ ಒಳ್ಳೆಯ ಒಂದು ಕಲೆಯ ಅಭಿನಯವನ್ನು ನೀಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನಿತರ ಯಾವ್ದಾದ್ರು ಸಂಘಗಳಲ್ಲಿ ಸರ್ ಈಗ ನಾವು ಮೊನ್ನೆ ತಾನೇ ನಾವು ನೀರು ಬಳಕೆದಾರರ ಸಂಘ, ರೈತರ ಹೊಲಗಳಿಗೆ ನೀರು ಉಣಿಸುವುದು, ಅವರಿಗೆ ಒಟ್ಟ ಬೆಳೆಗಳನ್ನು ಎಷ್ಟು ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ಈ ನಿಮ್ಮ ಒಂದು ವಾರ್ಡಿನ ಪ್ರತಿಯೊಬ್ಬ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರಾ ಸರ್? ಈಗ ಎಲ್ಲ ಜನತೆಗೆ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿದ್ದಕ್ಕಾಗಿ ಮತ್ತು ಜನಸೇವೆ ಮಾಡಲು ಅನುವು ಮಾಡಿಕೊಟ್ಟಂಥ ಎಲ್ಲ ಮತದಾರರಿಗೂ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಜನತೆಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇಷ್ಟು ಕಾಲ ಮಾತನಾಡದಂತ ನಿಮ್ಮ ಜನಪ್ರಿಯ ನಾಯಕರು ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡಬೇಕು ಅಂದ್ಕೊಂಡು ಬಂದಿರುವಂಥದ್ದು ಅಂತ. ಇದೇ ರೀತಿ ಎಲ್ಲಿದೆ ಯಾವುದೇ ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು.